ಇದನ್ನ ಒಳ್ಳೆತನ ಅಂತೀರಾ ದಡ್ತನ ಅಂತೀರಾ ನನಗಂತೂ ಗೊತ್ತಿಲ್ಲ. ನೀವು ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ. ನನ್ನ ಪ್ರಕಾರ ಎಲ್ಲ ದಡ್ತನ ಅಂತಾನೆ ಹೇಳ್ತೀರಾ ಅಂತ ಕಾಣಿಸುತ್ತೆ. ಇಲ್ಲಿ ಪ್ರಪಂಚಕ್ಕೆ ಒಳ್ಳೆಯವರಾಗಿ ಏನಾಗಬೇಕಾಗಿದೆ ಅಂತಲೂ ಕೂಡ ಒಂದು ಪಾಯಿಂಟಲ್ಲಿ ಅನಿಸುತ್ತೆ. ಸ್ವಾರ್ಥಿಗಳಾಗಬೇಕು ಅಂತಲೂ ಕೂಡ ಒಂದು ಪಾಯಿಂಟಲ್ಲಿ ಅನಿಸುತ್ತೆ. ಗದಗದಲ್ಲಿ ಆಗಿರೋಂಥ ಲಕ್ಕುಂಡಿಲಿ ಆಗಿರೋಂಥ ಒಂದು ಇನ್ಸಿಡೆಂಟ್ ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತೆ. ಪ್ರಪಂಚದಾದ್ಯಂತ ಫುಲ್ಲು ಒಂಥರ ಇಂಡಿಯಾದಲ್ಲೇ ಫುಲ್ ವರ್ಲ್ಡ್ ಫೇಮಸ್ ಆಗೋಗ್ಬಿಟ್ಟೈತು. ಏಯ್ ನಿಧಿ ಸಿಕ್ಬಿಡೈತಂತೆ ಈ ಜಾಗದಲ್ಲಿ ನಿಧಿ ಸಿಕ್ಕೈತೆ. ಕರ್ನಾಟಕದಲ್ಲಂತೂ ಫುಲ್ಲು ಎಲ್ಲರಿಗೂ ಗೊತ್ತಾಗೋಗ್ಬಿಟ್ಟೈತೆ. ಲೈನು ಆಲ್ಮೋಸ್ಟ್ ಒಂದು ಅರ್ಧ ಕೆಜಿ ನಿಧಿ ಸಿಕ್ಬಿಡೈತೆ. ಫಸ್ಟೆಲ್ಲ ಒಂದು ಕೆಜಿನೋ 2 ಕೆಜಿನೋ ಸಿಕ್ಬಿಡೈತೆ ಅಂತೆಲ್ಲ ಅದು ಸೌಂಡ್ ಮಾಡಿದ್ರು. ಆಮೇಲೆ ಎಕ್ಸಾಕ್ಟಾಗಿ 400 ಸಂಬಾಟ್ ಚಿಲ್ಲರೆ ಗ್ರಾಮು 500 ಗ್ರಾಮ್ ಅಂತ ಅನ್ಕೊಳ್ಳಿ, ಕ್ಲೋಸ್ ಟು 500 ಗ್ರಾಮು ನಿಧಿ ಸಿಕ್ಕಿದೆ ಅಂತ ಇದು ಪುಕಾರ ಆಯಿತು. ಆ್ಯಂಡ್ ಅದು ಸರೆಂಡ್ರ್ ಕೂಡ ಆಯಿತು. ತೊಗೊಂಡೋಗ್ಬಿಟ್ಟು ಅವರಾಗವ್ರೇ ಪಾಯ ಅಗಿತಾ ಇರುವಂಥ ಮನೆಯ ಪಾಯ ಅಗಿತಾ ಇರುವಂಥ ಟೈಮಲ್ಲಿ ಸಿಕ್ಕಿರುವಂಥ ಒಂದು ಬೌಲ್ ಏನಿದೆ, ಒಂದು ಏನು ಹೇಳ್ತಾರೆ ಅದಕ್ಕೆ ಏನು ಹೇಳ್ತಾರೆ, ಒಂದು ಒಳಗಡೆ ಚೊಂಬ್ತರ ಇತ್ತು. ಅವ್ರೊಳಗಡೆ ಸ್ವಲ್ಪ ಆಭರಣಗಳು, ಒಡವೆ ಬಂಗಾರದ ಆಭರಣಗಳು ಇದ್ದೋ ಅದನ್ನು ತಗೊಂಡೋಗ್ಬಿಟ್ಟು ಪುಣ್ಯಾತ್ಮ ತಗೊಂಡೋಗ್ಬಿಟ್ಟು ಸರೆಂಡರ್ ಮಾಡಿರುವಂಥದ್ದು. ಹೌದು, ಗೌರ್ಮೆಂಟ್ದು ರೂಲ್ಸ್ ಹಂಗೇನೆ ಇದೆ. ಏನಾದ್ರು ಸಿಕ್ತು ಅಂತ ಅಂದಾಗ ಅವರಾಗವ್ರೆ, ಅಂದರೆ ಭೂಮಿ ಒಳಗೆ ಏನಾದ್ರು ಸಿಕ್ತು ಅಂತ ಅಂದಾಗ ಚಿನ್ನಾಭರಣ ಅಥವಾ ಏನಾದರೂ ವಜ್ರ ವೈಡೂರು ಏನಾದ್ರು ಸಿಕ್ತು ಅಂತ ಅಂದಾಗ ತಗೊಂಡೋಗ್ಬಿಟ್ಟು ಸರೆಂಡರ್ ಮಾಡ್ಬೇಕು ಅವರಾಗವ್ರೇ ಅನ್ನೋ ಥರನೇ ರೂಲ್ ಇರೋದು. ಬಟ್ ಈ ರೂಲ್ನ ನೋಡ್ತು ಅಂತಂದರೆ ಇವಾಗ ಸ್ವಲ್ಪ ಜನ ಕಮೆಂಟಲ್ಲಿ ಹೇಳ್ತೀರ, ಎಲ್ಲ ಕಡೆನೂ ಕಮೆಂಟ್ ನೋಡಿದೆ ನಾನು. ಭೂಮಿಲಿ ನಮ್ಮ ಜಾಗದಲ್ಲೇ ಭೂಮಿ ಒಳಗಡೆ ಏನಾದ್ರು ಗಾಂಜಾ ಸಿಕ್ಬಿಡ್ತು ಅಂತಂದರೆ ಅದು ನಮ್ಮದು, ಚಿನ್ನ ಸಿಕ್ಬಿಡ್ತು ಅಂದರೆ ಗೌರ್ಮೆಂಟ್ದಾ, ಇದ್ಯಾವ ನ್ಯಾಯ ಆಗಿರೋ ಅಂತ ಕೇಳ್ತೀರಾ. ರೂಲ್ ಇರೋದೇ ಹಂಗೆ ಅಮ್ಮ. ಹುಡುಗ 13-14 ವರ್ಷದ ಹುಡುಗ ತಗೊಂಡೋಗ್ಬಿಟ್ಟು ಅದನ್ನು ಸರೆಂಡರ್ ಮಾಡ್ತಾನೆ. ಇವಾಗ ಏನಾಗಿದೆ ಅಂತಂದರೆ ಸೀನು, ಇವಾಗ ಅವರೆಲ್ಲ ಬಂದ್ಬಿಟ್ಟು ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಾದ್ಮೇಲೆ ಅದು ರಾಜಮನೆತನದ ಆಸ್ತಿ ಏನಲ್ಲ, ರಾಜಮನೆತನದ ಒಡವೆಗಳೆಲ್ಲ ಏನಲ್ಲ, ಅಂದರೆ ಇದು ನಿಧಿ ಅಲ್ಲ ಅಂತ. ಅಂದರೆ ನಿಧಿ ಅಂತಂದರೆ ಅಡಗಿಸಿ ಇಟ್ಟಿರುವಂಥ ಮನೆತನಗಳಾಗಿರ್ಬೋದು, ಹಿಂದೆಗಡೆ ಎಲ್ಲ ಡೈನಾಸ್ಟಿಗಳು ರೂಲ್ ಮಾಡಿರಲ್ಲ ಅವರು ಅಡಗಿಸಿ ಇಟ್ಟಿರೋದು ಆಗಿರ್ಬೋದು, ಅದಲ್ಲ ಅಂತ ಗೊತ್ತಾಗಿದೆ. ಅಂದರೆ ಇವರ ಮನೆಯಲ್ಲೇ ಅಥವಾ ಆ ಮನೇಲಿ ಯಾರು ವಾಸವಾಗಿದ್ರೋ, ಹಿಂದೆ ಆ ಜಾಗದಲ್ಲಿ ಯಾರು ವಾಸವಾಗಿದ್ರೋ ಅವರು ಒಳಗಡೆ ಇಟ್ಟಿರುವಂಥದ್ದು, ಒಂಥರ ಕದ್ದಿ ಇಟ್ಟಿರುವಂಥದ್ದು. ಅಂದರೆ ಅದು ಕಿಚನ್ ಏರಿಯಾ ಅಂತ ಬೇಸಿಕಲಿ ಬಂದ್ಬಿಟ್ಟು ಅವ್ರು ಅಗಿತಾ ಇರ್ಬೇಕಾದ್ರೆ ಸಿಕ್ಕಿರೋದು ಕಿಚನ್ ಏರಿಯಾ ಅಂತ, ಹಿಂದೆ ಮನೆ ಇತ್ತಂದಲ್ಲಿ. ಸೊ ಆ ಕಿಚನ್ ಏರಿಯಾದಲ್ಲಿ ಒಲೆ ಇದ್ದಂಥ ಜಾಗದಲ್ಲಿ ಈ ಒಂದು ನಿಧಿ ಅಂತ ಹೇಳ್ಬಿಡಿ ಅಂತ ಅವರೇ ಹೇಳಿದ್ದಾರೆ. ಈ ಒಂದು ಒಡವೆಗಳೆಲ್ಲ ಬಂಗಾರ ಸಿಕ್ಕಿರೋವಂಥದ್ದು, ಒಂದು ಚೊಂಬಲ್ಲಿರುವಂಥ ಬಂಗಾರ ಸಿಕ್ಕಿರೋದು. ಅಂದರೆ ಈ ಹಳೆ ಕಾಲದಲ್ಲೆಲ್ಲ ಗೊತ್ತಲ್ಲಪ್ಪ, ಈ ಖಜಾನೆ ಅದು ಇದು ಎಲ್ಲ ಇಲ್ಲದೇ ಇರೋಂಥ ಟೈಮಲ್ಲಿ ಏನು ಮಾಡ್ತಿದ್ರು ಅಂತಂದರೆ, ಎಲ್ಲಿ ಬೇಕೋ ಅಲ್ಲಿ ಗುಂಡಿ ತೊಳ್ಬಿಟ್ಟು ಕದ್ದಿಕ್ಬಿಡೋದು, ಯಾರೋ ತಗೊಳಲ್ಲ ಅಂತ, ಯಾರಿಗೂ ಗೊತ್ತಾಗಬಾರ್ದು ಅಂತ ಗುಂಡಿ ತೊಳ್ಬಿಟ್ಟು ಇಟ್ಬಿಡೋದು ಒಳಗಡೆ. ಹಂಗೆ ಮಾಡೋರು ಹಳೆ ಕಾಲದಲ್ಲಿ. ನೀವು ಒಂದು 50 ವರ್ಷದಿಂದ ಹಂಗೆ ಮಾಡೋರು ಎಲ್ಲ ಜನಗಳೆಲ್ಲ, ಕದ್ದಿಡೋದು. ಈಗಲೂ ಮಾಡ್ತಾರೆ ಹಳ್ಳಿ ಕಡೆ, ಕೆಲವೊಂದು ಕಡೆ ಕದ್ದಿಡೋದೆಲ್ಲ ಮಾಡ್ತಾರೆ. ಸೊ ಆ ಥರ ಯಾರೋ ತೊಗೊಂಡೋಗ್ಬಿಟ್ಟು ಇಟ್ಟಿದ್ದಾರೆ, ಅವರ ಬಿಲಾಂಗಿಂಗ್ಸ್ನ ತೊಗೊಂಡೋಗ್ಬಿಟ್ಟು ಇಟ್ಟಿದ್ದಾರೆ. ಆ ಮನೆಯವ್ರದ್ದೇ ಆಗಿರ್ಬೋದು, ಪೂರ್ವಜರದೇ ಆಗಿರ್ಬೋದು, ಯಾರ್ದು ಗೊತ್ತಿಲ್ಲ ಕರೆಕ್ಟಾಗಿ ಎಕ್ಸಾಕ್ಟಾಗಿ. ಸೊ ಇವಾಗ ಅವ್ರ ಮನೆಯವ್ರಂತ ಕೇಳ್ತಿದ್ದಾರೆ ಅಂತಂದರೆ, ಇದು ನಿಧಿ ಅಲ್ಲ ಅಂತ ನೀವು ಹೇಳ್ತಿದ್ದೀರಲ್ಲ, ನಿಧಿ ಅಲ್ಲ ಅಂದರೆ ನಮಗೆ ವಾಪಸ್ ಕೊಟ್ಬಿಡಿ, ನಮ್ಮ ಒಡವೆ ಅದು ನಮ್ಮ ಪೂರ್ವಜರದು ಅದು ಅಂತ. ಅಲ್ಲಾಗರು ಇವಾಗ ಕೇಳಿದ್ರೆ ಯಾರು ಕೊಡ್ತಾರೆ? ಅದೇನೋ ಹೇಳ್ತಿರಲ್ಲ, ಗುಂಡಿಗೆ ಹೋದ ಹೆಣ, ಸರ್ಕಾರಕ್ಕೆ ಹೋದ ಹಣ, ಒಡವೆ ಯಾವತ್ತು ವಾಪಸ್ ಬರಲ್ಲ ಅಂತ ಗೊತ್ತಿರೋದೇನೆ. ಅಲ್ಲಾಗರು ರೀಸೆಂಟಾಗಿ ಆಗ್ತಿರೋಂಥ ಬ್ಯಾಂಕ್ ದರೋಡೆಗಳು, ಬ್ಯಾಂಕ್ ಸ್ಕ್ಯಾಮ್ಗಳೆಲ್ಲ ನೋಡ್ತಂದ್ರೆ, ಬ್ಯಾಂಕಲ್ಲೇ ಲೋನ್ ಇಟ್ಟಿರೋಂಥ ಒಡವೆಗಳನ್ನ ದೇಪ್ತಾವ್ರೆ. ಕರೆಕ್ಟಾಗಿ ಎವಿಡೆನ್ಸ್ಗಳು ಇಟ್ಕೊಂಡ್ರು ಕೂಡ ಆ ಒಡವೆಗಳು ದೇಪಿರೋಂಥ ಒಡವೆಗಳು ವಾಪಸ್ ಬರ್ತಾ ಇಲ್ಲ. ಇವ್ರು ಏನು ಎವಿಡೆನ್ಸೇ ಇಲ್ಲ ಇವ್ರದ್ದು ಅಂತ, ಇವ್ರ ಪೂರ್ವಜರದು ಅಂತ ಏನಾದ್ರು ಪ್ರೂಫ್ ಇರಬೇಕು, ಅದು ಒಡವೆ ವಾಪಸ್ ಬರಬೇಕು ಅಂತಂದರೆ ಇವ್ರಿಗೆ. ಇಲ್ಲ ಅಂತಂದರೆ ಎಲ್ಲಿ ಬರುತ್ತೆ? ಹೌದು, ಏನೋ ತೊಗೊಂಡೋಗ್ಬಿಟ್ಟು ಇವಾಗ ಕೊಟ್ಟಿದ್ರಲ್ಲ, ಸರೆಂಡರ್ ಮಾಡಿದಾರಲ್ಲ. ಸೊ ಅದು ಒಂಥರ ಏನು ಹೇಳ್ತಾರೆ, ಅದು ಶಬಾಷ್ ಹೇಳೋದೀಗ ಒಂಥರ ಏನು ಸನ್ಮಾನ ಮಾಡಿದ್ದೇನು ಕೇಳ್ತೀರಾ? ಯಾರಿಗೆ ಬೇಕು ಗುರು ಸನ್ಮಾನ? ಯಾರ ದೃಷ್ಟಿಲಿ ಒಳ್ಳೆಯವರಾದ್ರೇನು ಕೆಟ್ಟವರಾದ್ರೇನು ನಾವು, ಪ್ರಪಂಚದ ದೃಷ್ಟಿಗೆ ಒಳ್ಳೆಯವರಾದ್ರೇನು ಕೆಟ್ಟವರಾದ್ರೇನು ನಾವು, ಏನೋ ಒಂದಿನ ಹೂವಿನ ಹಾರ ಹಾಕ್ತಾರೆ, ಶಾಲ ಹಾಕ್ತಾರೆ, ಚಪ್ಪಾಳೆ ಹೊಡಿತಾರೆ, ಒಯ್ತಾರೆ ಅಷ್ಟೇನೆ. ಅಷ್ಟೇ ಆಗೋದು, ಇನ್ನೇನಾಗುತ್ತೆ? 2 ದಿನ ನೋಡ್ತಾರೆ, ಇಲ್ಲ ಗುರು ತೊಗೊಂಡೋಗಿ ಕೊಟ್ಬಿಟ್ಟ ಅಂದ, ಒಳ್ಳೆ ಮನುಷ್ಯ ಇವನು ಅಂತ. ಯಾರು ಹೇಳ್ತಾರೆ? ಯಾರು ಹೇಳೋದು? ದಡ್ಡನ ಮಗ ಅಂತಲೇ ಹೇಳೋದು ಈ ವಿಚಾರಕ್ಕೆ ಬಂದು ಅಂತಂದರೆ. ಸೊ ಸೀನ್ ಆ ಥರ. ಇದು ವಾಪಸ್ ಕೊಡಿ ಅಂತಂದರೆ ಕೊಡ್ತಾರ ಅವರು? ಕೊಡಲ್ಲ. ಇದು ಭೂಮಿಲಿ ಸಿಕ್ಬಿಟ್ಟಿದ್ರೆ ಇನ್ವೆಸ್ಟಿಗೇಷನ್ ಮಾಡಬೇಕು, ಏನಿದು, ಎಲ್ಲಿಂದ ಬಂತು, ಹೆಂಗೆ ಬಂತು, ಎತ್ತು ಬಂತು, ಯಾರ್ದು ಅಂತ ನಾವೆಲ್ಲ ಡೀಟೇಲಾಗಿ ಅಧ್ಯಯನ ಮಾಡಬೇಕು, ಹಂಗೆ ಹಿಂಗೆ ಅಂತೆಲ್ಲ ಇಟ್ಕೊಂತಾರೆ ಅಷ್ಟೇನೆ, ಬೇರೆ ಏನೂ ಆಗೋಲ್ಲ. ಅದೇ 10%, 10-20% ಏನಿದೆ ಆ ಅಮೌಂಟ್ನ, ಎಷ್ಟು ಬರುತ್ತೋ ಗೊತ್ತಿಲ್ಲ ಎಕ್ಸಾಕ್ಟಾಗಿ ನನಗೆ, ಆ 10% ಏನೋ ಆ ಒಡವೆ ಅಮೌಂಟ್ ಏನಿದೆ ಇರೋವಂಥದ್ದೆಲ್ಲ ತೊಗೊಂಡು ನೋಡಿದ್ರೆ, ಇವಾಗಿನ ವ್ಯಾಲ್ಯೂ ನೋಡ್ತು ಅಂದರೆ ಆಲ್ಮೋಸ್ಟ್ ಕ್ಲೋಸ್ ಟು 60 ಲಕ್ಷ ಬರುತ್ತೆ. 60 ಲಕ್ಷದಲ್ಲಿ ಒಂದು 10% ಅಂತ ಅನ್ಕೊಳ್ಳಿ. ಸೊ ಅಷ್ಟು ಕೊಡಬೇಕು. ಹಂಗೆ ನೋಡೋಕೆ ಹೋಯ್ತು ಅಂದರೆ ಕೊಡಬೇಕು.
ಅದು ಕೊಡ್ತಾರೋ ಕೊಡಲ್ಲ ನಮಗಂತೂ ಗೊತ್ತಿಲ್ಲ. ಇವಾಗ ಏನಾಗಿದೆ ಅಂದರೆ ಸೀನು, ಅವ್ರ ಜಾಗದಲ್ಲಿ ಅವ್ರಿಗೆ ಮನೆ ಕಟ್ಟೋಕ್ಕೆ ಬಿಡ್ತಾ ಇಲ್ವಂತೆ, ನಿಧಿ ಸಿಕ್ಬಿಟ್ಟಿದೆ ಅಂತ. ಅಂದರೆ ಏನೋ ಸಿಕ್ಬಿಟ್ಟಿದೆ ಚಿನ್ನ, ಇಲ್ಲಿ ಇನ್ನೂ ಏನಾರು ಇರ್ಬೋದೇನೋ, ಇನ್ನೂ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಬೇಕಿಲ್ಲ, ನಿಲ್ಲಿಸಿ ಮನೆ ಕಟ್ಟೋದ ನಿಲ್ಲಿಸಿ ಅಂತ ತಡೆದು ನಿಲ್ಸವ್ರಂತೆ ಇವಾಗ. ನೋಡಿ ಇದೊಂಥರ ಸಿಕ್ಕಿರೋದು. ಹೌದು, ಎಲ್ಲ ಹಾರ ಹಾಕ್ಬಿಟ್ಟು ಶಾಲೆ ಹೊತ್ಸ್ಬಿಟ್ಟು ಚಪ್ಪಾಳೆ ಹೊಡೆದ್ರು, ಚೆನ್ನಾಗಿ ಹೊಡೆದ್ರು, ಎಲ್ಲ ಪೊಲೀಸರು ಶಬಾಷ್ ಹೇಳಿದ್ರು. ಆಮೇಲೆ ಜಿಲ್ಲಾಡಳಿತ ಅವರು ಇವರು ಎಲ್ಲ ಬಂದ್ಬಿಟ್ಟು ಚಪ್ಪಾಳೆ ಹೊಡೆದ್ರು ಚೆನ್ನಾಗೆ. ಬಟ್ ಇವಾಗ ಒಂದು ಕಡೆ ಇದು ಇಲ್ಲ, ಒಂದು ಕಡೆ ಅದು ಇಲ್ಲ, ಮನೆನೂ ಕಟ್ಟೋಕ್ಕಾಯ್ತಿಲ್ಲ. ಒಂಥರ ನೋಡಿ ಒಂಥರ ಹೆಂಗೆ ಹಿಂಸೆ ಆಗೋಗ್ಬಿಟ್ಟೈತೆ ಅಂತಂದರೆ, ಒಂದೊಂದು ಟೈಮು ಒಳ್ಳೆಯವ್ರಾಗೋದೂ ತಪ್ಪು ಅಂತ ಅನ್ನಿಸ್ಬಿಡುತ್ತೆ, ತುಂಬ ಒಳ್ಳೆಯವ್ರಾಗೋದೂ ಕೂಡ ತಪ್ಪು ಅಂತ ಅನ್ನಿಸ್ಬಿಡುತ್ತೆ. ನೋಡಿ ಇವಾಗ ಒಡವೆ ವಾಪಸ್ ಕೇಳ್ತಾ ಇದ್ದಾರೆ ಅವರು, ನೀವು ನಿಧಿ ಅಲ್ಲ ಅಂದಿರ ನಮ್ಮ ಪೂರ್ವಜರದು ಕೊಡಿ ಅಂತ. ಬಟ್ ಅವ್ರು ಕೊಡಲ್ಲ. ಏನು ಹೇಳಬೇಕು ಗುರು, ನಿಮ್ಮ ಅನಿಸಿಕೆ, ಪರ್ಸ್ನಲ್ ಅನಿಸಿಕೆ ಏನು ಇದ್ರ ಮೇಲೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದು ಜಾಸ್ತಿ ಪ್ರಾಮಾಣಿಕರ, ನಾನು ನಿಜಾಗ್ಲೂ ಹೇಳ್ತೀನಲ್ಲ, ಈವಾಗಿನ ಜಗತ್ತಲ್ಲಿ, ಈಗಿನ ಪ್ರಪಂಚದಲ್ಲಿ ಅತಿ ಪ್ರಾಮಾಣಿಕ, ಅತಿ ಹಾನೆಸ್ಟು, ಅತಿ ಲಾಯಲ್ಲು ಈ ಥರ ಇತ್ತು ಅಂತಂದರೆ ಕೈಗೆ ಸಿಗೋದು ಚಿಪ್ಪೇನೆ. ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಕಾಣಿಸ್ತಾ ಇದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.